ಆತ್ಮೀಯ ವೀಕ್ಷಕರೇ, ಆರ್ಫೈ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೂವಿನ ಅಂಗಡಿಗಳಿಗೆ, ಹಣ್ಣಿನ ಅಂಗಡಿಗಳಿಗೆ, ಫ್ಯಾನ್ಸಿ ಸ್ಟೋರ್, ಬಟ್ಟೆ ಅಂಗಡಿಗಳು ಮತ್ತು ಬಳೆಗಳ ಅಂಗಡಿಗಳಿಗೆ ಮುಗಿಬಿದ್ದ ಜನ. ವರಮಹಾಲಕ್ಷ್ಮಿ ಹಬ್ಬ ಇನ್ನು 5 ದಿನ ಇರುವಾಗಲೇ ದೊಡ್ಡಬಳ್ಳಾಪುರದ ಹೂವಿನ ಮಾರುಕಟ್ಟೆಯಲ್ಲಿ ಹಣ್ಣಿನ ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟಿನ ಭರಾಟೆ ಜೋರಾಗಿ ನಡೆಯುತ್ತಿದೆ. ಹಬ್ಬ ಹತ್ತಿರ ಬಂದರೆ ಮಳೆಯ ಕಾರಣ ಅಥವಾ ಹಣ್ಣುಗಳು, ತರಕಾರಿಗಳು, ಇನ್ನಿತರ ವಸ್ತು ಸಾಮಗ್ರಿಗಳು ದುಬಾರಿಯಾಗುತ್ತವೆ. ಮುನ್ನೆಚ್ಚರಿಕೆಯಾಗಿ ಖರೀದಿಸುತ್ತಿದ್ದೇವೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ವರದಿ ನವೀನ್ ಕುಮಾರ್ ಕೆ, ಆರ್ಫೈ ನ್ಯೂಸ್, ದೊಡ್ಡಬಳ್ಳಾಪುರ. ವರಮಹಾಲಕ್ಷ್ಮಿ ಹಬ್ಬದ ವ್ಯಾಪಾರ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಹೋದ ವಾರ ಕಂಪೇರ್ ಮಾಡಿದ್ರೆ ಈ ವಾರ ತುಂಬಾ ಚೆನ್ನಾಗಿದೆ ವ್ಯಾಪಾರ. ಹೋದ ತಿಂಗಳೆಲ್ಲ ಆಷಾಢ ತಿಂಗಳು ವ್ಯಾಪಾರ ಸ್ವಲ್ಪ ಡಲ್ ಇತ್ತು, ಇವಾಗ ಸ್ವಲ್ಪ ಕುದುರ್ತಾ ಇದೆ ವ್ಯಾಪಾರ, ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ. ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ ಆಸೆ ಪಡ್ತಾ ಇದೀವಿ ವ್ಯಾಪಾರ. ಸರ್, ಹೆಂಗಿದೆ ವರಲಕ್ಷ್ಮಿ ಹಬ್ಬದ ವ್ಯಾಪಾರ ವಹಿವಾಟು? ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಇನ್ನು 5 ದಿವಸ ಇದೆ ಹಬ್ಬ, ಹಾಗೆ ಜೋರು ನಡೀತಾ ಇದೆ ವ್ಯಾಪಾರ. ನಡೀತಾ ಇದೆ. ಏನನ್ಸುತ್ತೆ ಸರ್? ಪರವಾಗಿಲ್ಲ ಸರ್, ಎಲ್ಲ ಟೌನ್ ಹೋಗೋಕ್ಕೆ ಜಾಸ್ತಿ ಜನನೇ ಬರ್ತಾ ಇದ್ದಾರೆ. ಹೋದ ತಿಂಗಳು ಆಷಾಢ ಇತ್ತು, ಆಷಾಢದಲ್ಲಿ ಬಿಸ್ನೆಸ್ ಕಡಿಮೆ ಇತ್ತು. ಇವಾಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ. ಇನ್ನು ನಾಳೆ ನಡೆದಿಂದ ಸ್ವಲ್ಪ ಜಾಸ್ತಿ ವ್ಯಾಪಾರ. ಇನ್ನು 5 ದಿವಸ ಇದೆ, ಏನಂತೀರಾ? ಪರವಾಗಿಲ್ಲ, ಜನ ಹಬ್ಬ ಮಾಡಲೇಬೇಕಲ್ಲ, ಹೆಂಗಿದ್ರು ಸ್ವಲ್ಪ ಫಾಸ್ಟ್ ವ್ಯಾಪಾರ. ನಾಳೆ ಗುರುವಾರ ಫಾಸ್ಟ್ ವ್ಯಾಪಾರ. ರೇಟ್ಗಳೆಲ್ಲ ಹೆಂಗಿದೆ ರೇಟ್ ಸ್ವಲ್ಪ ದುಬಾರಿನೇ ಸರ್ ಇವಾಗ. ಇನ್ನು ಹಬ್ಬದಷ್ಟೊತ್ತಿಗೆ ದುಬಾರಿ ಆಗುತ್ತಾ? ಜಾಸ್ತಿ ಆಗಿದೆ. ಏನು ಬಾಕ್ಸ್ ಮೇಲೆ 400-500 ರೂಪಾಯಿ ಜಾಸ್ತಿ ಮಾಡೋರು ಈಗ. ಓಕೆ, ಈಗ ಒಂದೊಂದು ಬಾಕ್ಸ್ ಕೆಜಿ ಮೇಲೆ 20-30 ರೂಪಾಯಿ ಜಾಸ್ತಿ ಅಂದರೆ ತಗೊಂಡು ತಿನ್ನೋರಿಗೆ ಸ್ವಲ್ಪ ಇದೇನೆ, ಸ್ವಲ್ಪ ರೇಟ್ ಜಾಸ್ತಿ ಎಲ್ಲ ಮಾಡೋರಲ್ಲ. ಅದು ಆಷಾಢ ತಿಂಗಳಿಗೆ ವ್ಯಾಪಾರಗಳು ಏನೂ ಇರಲಿಲ್ಲ. ಅದೊಂದು ತಿಂಗಳು ಪೂರ್ತಿ ಬರೋ ಮಳೆ ಎಲ್ಲ, ಬೆಳಗಿಂದ ಸಾಯಂಕಾಲ ತನಕ ಒಂದು 1,500-3,000 ಅಷ್ಟೇ ಆಟ ಆಗಿದ್ವು. ಇವಾಗ ಸ್ವಲ್ಪ ಹಬ್ಬಗಳು ಬರ್ತಿದ ತಕ್ಷಣ ಸ್ವಲ್ಪ ಪರವಾಗಿಲ್ಲ. ಕೆಜಿ 50, 50 ಕೆಜಿ 50.